ಪ್ರಿಂಟ್ ಬರೋ ಅಂತ ವಿಡಿಯೋ ಬೇಕು. ವಿಡಿಯೋ ಬೇಡ, ಹಾರ್ಡ್ ವರ್ಕರ್ ಬೇಡ, ಭ್ರಷ್ಟಾಚಾರ ಇದೆ ಅವ್ರಿಗೇನು. ವಿಡಿಯೋ ಇಂಥ ವಿಡಿಯೋ ಬೇಡ. ಅವ್ರು ಹೇಳಿದಷ್ಟು ಯಾವ್ದಾನ ಒಂದು ಡಾಕ್ಯುಮೆಂಟ್ ಇದ್ದರೆ ಡಾಕ್ಯುಮೆಂಟ್ ಮಾಡ್ಕೊಳ್ಬೇಕು. ಆಮೇಲೆ ಅವ್ರು ಹೇಳಿದಷ್ಟು ಕಾಸು ಕೊಡ್ಬೇಕು ಮಾಡಿ, ಅವ್ರು ಹೇಳಿದವ್ರಿಗೆ ಲಾಗಿನ್ ಕೊಡ್ಬೇಕು. ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಇವರು ಅಧಿಕಾರಾವಧಿನಲ್ಲಿ. ಆಮೇಲೆ ಪಿಡಿಒಗೆ ಮೇನ್ ಉದ್ದೇಶ ಮೀಟಿಂಗ್ ಯಾಕೆ ಬರಲ್ಲ ಅಂತಂದ್ರೆ ಪಿಡಿಒ ಬೇಡ ಇಲ್ಲಿ ಅಂತ. ಪಿಡಿಒ ಯಾಕೆ ಬೇಡ, ಅಕ್ರಮ ಮತ್ತು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಇವರು ಹೇಳ್ತಾರೋ ಯಾವುದೋ ಕಂಪ್ಯೂಟರ್ ಆಪರೇಟರ್ಗೆ ಪಿಡಿಒ ಲಾಗಿನ್ ಕೊಡ್ತಾರೆ. ಹಿಂದೆ ಸುಮಾರು ಲಾಗಿನ್ ಕೊಟ್ಟು ಸುಮಾರು ಪಿಡಿಒಗಳು ಸಸ್ಪೆಂಡ್ ಆಗಿದ್ದಾರೆ. ಅದು ಕಾನೂನಾತ್ಮಕವಾಗಿ ಹೋರಾಡ್ತಾರೆ. ಎಲ್ಲ ಗೊತ್ತಿದ್ದು ಇವರು ಅಂತ ಕೆಲಸ ಮಾಡೋದು. ಮತ್ತೆ ಇನ್ನೊಂದು ಹೆಣ್ಮಗಿಗೆ ಆರೋಪ ಮಾಡಿದ್ದಾರೆ. ಎಲ್ಲ ಸಬ್ಜೆಕ್ಟ್ ದೂರವಾದ ಆರೋಪ, ವೈಯಕ್ತಿಕವಾಗಿ ಶಿವರಾಜು ಮಾನ ನಷ್ಟ ಮತ್ತೊಮ್ಮೆ ಹಾಕ್ತೀನಿ ಅವ್ರಿಗೆ, ಸುಮ್ಮನೆ ಬಿಡಲ್ಲ ನಾನು. ಶಿವರಾಜ್ ಅಂದ್ರೆ ಇಲ್ಲಿ ಏನಾರ ಬಂದಿದೀವಿ ಅಂದ್ರೆ ನಾವು ಯಾವತ್ತನ ದೇವಸ್ಥಾನಕ್ಕೆ ಬಂದಂಗಿದೆ ಎಲ್ಲ ಇಲ್ಲಿಗೆ ಬಂದ್ರೆ, ಅಲ್ಲಿ ಪಕ್ಕದಲ್ಲೂ ದೇವಸ್ಥಾನ ಇರ್ತಾರೆ, ನಾವು ಇಲ್ಲಿಗೆ ಬಂದ್ರೆ ದೇವಸ್ಥಾನಕ್ಕೆ ಹೋದಂಗೆ ನಾವು. ಈ ತರ ಅವ್ರಿಗೆ ಏನು ಇಲ್ವಲ್ಲ, ನಾವ್ಗೆ ಕಾರಣ ಏನಿಲ್ಲ, ರೀಸನ್ ಏನಿಲ್ಲ, ಇದೊಂದು ಎತ್ಕೊಳ್ಳೋದು. ಹೌದು ಏನ್ ಇಲ್ಲ ಅಂತಲ್ಲ, ನಾವು ಬೇರೆ ಊರಿಂದ ಆಚೆ ಹೋದಾಗ ಎಲ್ಲರೂ ನಮ್ಮ ಸ್ನೇಹಿತರ ಜೊತೆಗೆ ಹೋದಾಗ ಮಾಡಿರೋದನ್ನೇ ಅವರು ಬಿಂಬಿಸಿ ಇರ್ಬೋದು. ಅವಧಿಯಲ್ಲಿ ಬೋನ್ಸ್ ಆಗಿದೆ. ನಿಮ್ಗಾದ್ರೂ ಅವಧಿ ಗೊತ್ತು, ಹಿಂದೆ ಏನಾಗಿತ್ತು, ರಾಘವೇಂದ್ರ ಸರ್ ಇದ್ದಾಗ ಏನೇನಾಗಿತ್ತು, ಅವ್ರ ಚೆಕ್ ಬೋನ್ಸ್ ಆಗಿರೋದೇ ಈಗ ಕಾಮಗಾರಿಗಳು ಅವ್ರಿಗೆಲ್ಲ ಬಾಕಿ ಇರೋ ವೇತನ ಕೊಡಿ ಅಂತ ಅಂದ್ಬಿಟ್ಟು ಹಾಕಿರೋರು 25% ಕೊಟ್ಕೊಂಡೋಗಿದ್ದೀವಿ. ನಾವು ಕೊಟ್ಟಿರೋದ್ರಲ್ಲಿ ಯಾವ ಚೆಕ್ ಬೋನ್ಸ್ ಆಗಿಲ್ಲ ಅಲ್ವಾ ಸರ್? ಕೊಡೋದು ಇಲ್ಲ. ನಮ್ಮ ಪಂಚಾಯತಿಯಲ್ಲಿ ಎಷ್ಟೇ ದುಡ್ಡು ನೋಡಿ ಅವ್ರಿಗೆ ಅಷ್ಟು ಮಾತ್ರ ಉದ್ದೇಶ ನಾವು ಬಂದು ಕಾಂಗ್ರೆಸ್ನವರು, ಅವ್ರು ಬಂದು ಬಿಜೆಪಿಯವರು ಯಥಾರ್ಥ ಪ್ರಕಾರ ಏನಿರ್ತದೆ ರಾಜ್ಯದಲ್ಲಿ ಸ್ಥಾಪನೆ ಮಾಡೋದು ಅವ್ರಿಗೆ ಮಾಮೂಲಿ ವಸತಿಯಲ್ಲ. ಹಂಗಾಗಿ ಈ ಅಕ್ರಮಗಳನ್ನೆಲ್ಲ ನಾವ್ ಯಾವತ್ತೂ ತಡೆ ಹಿಡ್ದು, ಇವ್ರದೊಂದು ಅಕ್ರಮ ಇದೆ ಸರ್, ಇವ್ರದೊಂದು ಇಲ್ಲೇ ಬಸ್ ಸ್ಟ್ಯಾಂಡ್ ನೀರಿನ ಟ್ಯಾಂಕ್ ಇದೆಯಲ್ಲ ಅಲ್ಲೇ ಇದೆ. ಇವ್ರ ಫಾದರ್ ಬಂದು 45-50 ಸೈಟು ಇವ್ರ ತಾತರ ಹೆಸರಾಗಿತ್ತು, ಇವ್ರ ತಂದೆ ಹೆಸರು ಬಂದೈತೆ. ಅದನ್ನ ಯಾರಿಗೂ ಗೊತ್ತಿಲ್ಲದ ಅಕ್ರಮವಾಗಿ ಬೇರೆ ಖಾತೆ ಮಾಡ್ಕೊಟ್ಟಾರೆ. ಹಿಂದೆ ಇದ್ದಂತಹ ನಿಮ್ ಮಾಧ್ಯಮ ಮುಖಾಂತರ ಏನ್ ಹೇಳಿದ್ರು ಮಹಾನುಭಾವರು ಅವರೇ ಕೊಟ್ಟಿದ್ದಾರೆ. ಕೊಟ್ಟು ಇವ್ರು ಕೇಸ್ ಹಾಕೊಂಡಿದ್ರು, ಅದು ಇಲ್ಲಿಗಲ್ ಅಂತ ಹೇಳಿ. ಇವ್ರು ಜಮೀನು ಹುಡಿಕೊಂಡಾಗ ಯಾರೋ ಬಿಲ್ಡಿಂಗ್ ಕಟ್ಕೊಂಡಿದ್ರು. ಅವ್ರು ಪಾಪ ಅಮಾಯಕರು, ಗೊತ್ತಿಲ್ಲ, ಖಾತೆ ಮಾಡ್ಕೊಟ್ಟು ಅದೇನ್ ಇಸ್ಕೊಂಡವ್ರ ನಮಗೂ ಗೊತ್ತಿಲ್ಲ. ಲೇಔಟ್ಗಳನ್ನ ಹೊರತುಪಡಿಸಿ ಹಳೇದೇನ್ ಬರ್ತಾರೆ ಅವನ್ನೆಲ್ಲ ಖಾತೆ ಕಂದಾಯ ಈ ಸೊತ್ತು ಅದನ್ನೆಲ್ಲ ಮಾಡಿ ಕಳಿಸಿ ಅಂತ ಅಂದ್ಬಿಟ್ಟು ನಾವು ರೆಗ್ಯುಲೇಷನ್ ಅಲ್ಲಿ ಬರ್ದು ಕಳ್ಸಿದ್ವಿ. ಲೇಔಟ್ ಇನ್ನೊಂದು ಬರ್ತೀವಿ, ಅದ್ರದ್ದು ಮಾಡಿದೀವಿ ಸರ್. ಆಮೇಲೆ ಬಾಕಿ ಇರೋ ವೇತನದ್ದು ಪಾವತಿ ಮಾಡಿ ಎಷ್ಟೆಷ್ಟು ಒಬ್ಬೊಬ್ಬರಿಗೆ 6 ಲಕ್ಷ, 3 ಲಕ್ಷ, 5 ಲಕ್ಷ ಹಿಂಗೆ ಕೊಡ್ಬೇಕಿತ್ತು. 7 ಲಕ್ಷ 25% ಆಗಿ ಒಂದು ತಿಂಗಳ 25% ಆಗಿ ಅವರಿಗೆ ತೀರಿಸ್ಬಿಡಿ ಅಂತ ಅಂದ್ಬಿಟ್ಟು ಮೀಟಿಂಗಲ್ಲಿ ರೆಗ್ಯುಲೇಷನ್ ಆಗಿದೆ, ಎಲ್ಲ ಪ್ರತಿಯೊಂದು ಆಗಿದೆ. ಈ ಥರ ಇರಬೇಕಾದ್ರೆ ಅವರು ಏನು ಆಪಾದನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿ ಆಪಾದನೆ ಮಾಡಿದ್ರೆ ಆಮೇಲೆ ಅದರದಲ್ಲೇ ಹಿಂದೆ ಈಗ ಏನು ಆಪಾದನೆ ಮಾಡಿ ನಿಮ್ಮ ಮಾಧ್ಯಮ ಮುಖ್ಯನ ಬಂದು ನಿಂತಿದ್ರು ಆ ವ್ಯಕ್ತಿಗಳು ಎಂಜರಪ್ಪ ಲೇಔಟ್ ಅಂತ ಬರುತ್ತೆ, ಸರ್ವೆ ನಂಬರ್ 66, 65, 67. ಈ ಸೈಟ್ಗಳು ಅತಿ ಮುಖ್ಯವಾಗಿ ಯಾರೋ ಇಲ್ಲೊಂದು ಬಂದಿದ್ರು, ಓಡಾಡಲೇಬೇಕು, ಅವ್ರಿಗೆ ರಸ್ತೆನೇ ಇಲ್ಲ. ಇವನ್ನ ಖಾತೆಗಳು ಮಾಡಿಬಿಟ್ಟು ಸುಮಾರು ಒಂದು 20 ಲಕ್ಷ ರೂಪಾಯಿ ಒಂದು ಸೈಟು, 6 ಸೈಟು 12 1 ಕೋಟಿ 20 ಲಕ್ಷ ರೂಪಾಯಿ ಇದನ್ನ ನುಂಗಾಕಿರೋದಕ್ಕೂ ನಾನು ತಾಲೂಕ್ ಪಂಚಾಯತಿಯಲ್ಲಿ ಅವಾಗ ರಿಜಿಸ್ಟ್ರೇಷನ್ ಕೊಟ್ಟು ಇದು ಸಾರ್ವಜನಿಕರಿಗೆ ಮುಖ್ಯವಾದಂಥ ರಸ್ತೆ, ಇದನ್ನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ವಿನಿಯೋಗ ಮಾಡಬೇಡಿ ಅಂತ ಹೇಳಿ ಇದನ್ನ ವಾಪಸ್ ಬರ್ಸಿಸ್ಕೊಂಡಿದ್ದು ಇದೊಂದು ದುರುದ್ದೇಶ. ಆಮೇಲೆ ಅವರು ಏನ್ ಮಾಡ್ತಾರೆ, ಈಗ ಇಲ್ಲಿ ಹಿಂದೆಗಡೆ ಕುಂತಿದ್ದಾರೆ, ಅವ್ರಿಗೆ ನೀವು ಇದು ನಿಮ್ಗೆ ನೀರು ಕೊಡ್ತೀನಿ, ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇವ್ರ ಮನೆಗಳ್ತಾವ, ಇವ್ರೊಬ್ಬರ್ತವೇ ಅಲ್ಲ, ಒಂದು 10-15 ಮನೆಗಳು ಈ ತರ ನಮ್ಮ ಸದಸ್ಯರುಗಳು ಕೆಲವರು ಈ ತರ ಮಾಡ್ಕೊಂಡು ಅವ್ರದ್ದು 10,000, 15,000, 20,000 ಹಿಂಗೆ ಇಸ್ಕೊಳ್ಳೋದು. ನಿಮ್ ಕಡೆಗೆ ಚರಂಡಿ ಬರುತ್ತೆ, ರೋಡ್ ಮಾಡ್ತೀವಿ ಅಂತ ಹೇಳಿ ಇಸ್ಕೊಳ್ಳೋದು. ಅವ್ರಿಗೆ ಸರಿಯಾದಂತ ಕಾಮಗಾರಿನೂ ಮಾಡಲ್ಲ, ಆಮೇಲೆ ಅವ್ರದ್ದು ದುಡ್ಡು ಪೀಕೋದು ಬಿಡಲ್ಲ. ಈ ತರ ಸಮಸ್ಯೆ ಇದೆ. ಅವಕ್ಕೆಲ್ಲ ಕಡಿವಾಣ ಹಾಕೊಂಡು ಯಾವಾಗ ಬಂದ್ವ ಅವಾಗ PDO ಸರಿ ಇಲ್ಲ, ಅಧ್ಯಕ್ಷರು ಸರಿ ಇಲ್ಲ. ಅದು ಏನ್ ಬೇಕಾದ್ರೂ ಕೇಳಿ ಬರ್ತಾರೆ, ಯಾಕೆಂದ್ರೆ ವರ್ಷ ಆಡಿಟ್ ಮಾಡಕ್ ಬರ್ತಾರೆ. ಅವ್ರು ಏನೈತೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ತಪ್ಪಿದ್ರೆ ಇಲ್ಲಿ ತಪ್ಪೈತೆ ಅಂತಾರೆ, ಇಲ್ಲ ಕಟ್ಟು ಅಂದ್ರೆ ಕಟ್ತೀವಿ, ಅದಕ್ಕೆಲ್ಲ ನಾವು ರೆಡಿ, ನಾವೇನಿಲ್ಲ ಸರ್. ಇದರಲ್ಲಿ ಆಪೋದೆ ಅವ್ರು ಏನ್ ಮಾಡ್ಯಾರೆ ಅದೆಲ್ಲ ಅಪ್ಪಟ ಸುಳ್ಳು. ಹೆಚ್ಚಿನದಾಗಿ ಏನಾರ PDO ಮೇಲೆ ಬಂದಿದ್ರೆ ಅವ್ರನ್ನ ಇಲ್ಲಿ ಇಲ್ಲಿಗಲ್ ಆಗಿ ಅವರು ಏನೇ ದಾಖಲೆ ಇದ್ದಲೇ ಇದ್ರು ಸಹ ದಾಖಲೆಗಳಿಗೆ ಅವ್ರಿಗೆ ಮಾಡಿಕೊಟ್ರೆ ಪಂಚಾಯತಿ ಸರಿ. ಅವರು ಹೇಳ್ತಕ್ಕಂಥ ಎಲ್ಲ ವಿಷಯಕ್ಕೂ PDO ಸಾಹೇಬರಾಗಲಿ, ಅಧ್ಯಕ್ಷರಾಗಲಿ, ಇಲ್ಲಿ ಕಂಪ್ಯೂಟರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ತಲೆ ಬಾಗ್ಕೊಂಡು ಹೋದ್ರೆ ಯಾವುದೇ ರೀತಿ ಸಮಸ್ಯೆಗಳು ಇರ್ತದೆ ಹೋಗುತ್ತೆ. ಇಲ್ಲಿ ಏನಾಗಿದೆ, ಸಾರ್ವಜನಿಕವಾಗಿ ಹಿಂದೆ ಆದಂಥ ತಪ್ಪು ಆಗಬಾರ್ದು ಅಂತ ಹೇಳಿ PDO ಸಾಹೇಬರಾಗಿರ್ಬೋದು, ಸೆಕ್ರೆಟರಿ ಸಾಹೇಬರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು,
ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ 23 ಸದಸ್ಯರು ಸಹ ಸೇರಿ ಅಭಿವೃದ್ಧಿ ವಿಷಯದ ಬಗ್ಗೆ ಗಮನ ಕೊಡಬೇಕು ಹೊರತು ಇವರು 6 ತಿಂಗಳಿಂದ ಮೀಟಿಂಗ್ ಬಂದಿಲ್ಲ. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಅಭಿವೃದ್ಧಿ ಹೆಂಗಾಗುತ್ತೆ ಅಂತ. ಅಲ್ಲಿ ಏನ್ ಹೇಳ್ತಾರೆ ನೆಪ ಅವರು? ಅಲ್ಲ ಸರ್, ಅದೇ ಈಗ ಈಗ ತೆಗ್ದಾಗ ಈಗ 24 ಜನ ಸದಸ್ಯರು ಎಷ್ಟು ಜನ ಮೀಟಿಂಗ್ ಬರ್ತಾವ್ರೆ ಸರ್? 9 ಜನ ಬರ್ತೀವಿ. ಅದರಲ್ಲಿ ಇವ್ರದ್ದು ಪ್ರತಿ ಮೀಟಿಂಗ್ ಅಲ್ಲೂ ಅದೇ. ಈಗ ತುರ್ತಾಗಿ ಮೋಟರ್ ಸುಟ್ಟಾಯ್ತು, ಅದನ್ನು ನಾವು ಸಾಮಾನ್ಯ ಸಭೆಯನ್ನು ಕಾಯಕ್ಕಾಗಲ್ಲ. ಕುಡಿಯೋ ನೀರಿನ ವಿಷಯ, ಈ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಲ್ಲಿಗಾಗಿ 10,000 ರೂಪಾಯಿ ಕಲೆಕ್ಟ್ ಮಾಡ್ತಾರಲ್ಲ, ಯಾರು ಅವರು? ನೆನ್ನೆ ಬಂದಿರ್ತಕ್ಕಂಥವ್ರು ನಲ್ಲಿ ಮಾಡಿಸ್ಕೊಡ್ತೀನಿ. ನೆನ್ನೆ ಬಂದಿರ್ತಕ್ಕಂಥವ್ರು ಇಲ್ಲೇ ಇದ್ದಾರೆ ಹೆಸರು ಹೇಳಿ ಯಾರು? ಸರ್. ಅವರು ಸಹ ಹಣವನ್ನ ದಯಮಾಡಿ ಬಂದಿದ್ದಾರೆ. ಒಟ್ಟವರು ಅವ್ರಿಗೆ ಇಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ, ಅದರಲ್ಲಿ 4 ಸರಿ ಪೈಪ್ ಲೈನ್ ಡ್ಯಾಮೇಜ್ ಆಯ್ತು. ಅದಕ್ಕೆ ಸಾಮಾನ್ಯ ಸಭೆಯನ್ನ ಕಾಯಕ್ಕಾಗಲ್ಲ, ತುರ್ತಾಗಿ ಅದನ್ನ ಕೆಲಸ ಮಾಡಲೇಬೇಕಾಗುತ್ತೆ. ಅದನ್ನ ನಿರ್ವಹಿಸತಕ್ಕಂಥ ನಮ್ಮ ಇವರು ನೀರು ವಿತರಕರು ಅಲ್ಲೇ ಇದ್ದಾರೆ, ಸುರೇಶ್ ಅಂತ ಹೇಳಿ. ಎಷ್ಟು ಸಾರಿ ಪ್ರಾಬ್ಲಮ್ ಆಯಿತು, ಅವನ್ನೆಲ್ಲ ನಾವು ಸಾಮಾನ್ಯ ಸಭೆಯಲ್ಲಿ ಕಾಯ್ಕೊಂಡು ಹೋಗೋಣಕ್ಕಲ್ಲ ಸರ್, ತುರ್ತಾಗಿ ಮಾಡಬೇಕಾಗುತ್ತೆ. ಅನಧಿಕೃತವಾಗಿ 8 ಲಕ್ಷ ಬಿಲ್ ಆಗಿದೆ ಹೊರತು ಇಲ್ಲಿ ಯಾರು ಅನಧಿಕೃತವಾಗಿ ಹೊಡ್ಕೊಂಡು ತಿಂದು ಬಿಲ್ ಮಾಡ್ತಕ್ಕಂಥ ಮೆಂಬರ್ಗಳು ಸ್ಪಾಟ್ ಹೋಗಿ ನೋಡಿದಾಗ ಅಲ್ಲಿ ಆಲ್ರೆಡಿ ಪೊಸಿಷನ್ ಮನೆ ಇರ್ತಾರೆ. ಇದೇನ್ ಸರ್ ಮನೆ, ಹೆಂಗ್ ಸರ್ ಮನೆ ಕಟ್ಟೋದ್ರು ಅಂತ ನಾನು ಕೇಸ್ ಹಾಕ್ತೀನಿ. ಕೇಸ್ ಮೀನ್ಸ್ ಅವ್ರಿಗೊಂದು ಅರ್ಜಿ ಕೊಡ್ತೀನಿ. ಅರ್ಜಿ ಕೊಟ್ಟಾದ್ಮೇಲೆ ಅವರು ಇಲ್ಲ ನಮಗೆ ಕೊಡೋದಿಲ್ಲ, ನೀವು ಇಒ ಕೊಟ್ಕೊಂಡು ಹೋಗ್ಬೇಕು, ನೀವು ಎಂಡೋಸ್ಮೆಂಟ್ ಕೊಡ್ತಾರೆ. ನಮ್ಗೊಂದು ಎಂಡೋಸ್ಮೆಂಟ್ ಇಟ್ಕೊಂಡು ನಾನು ಇಒ ಕೋರ್ಟ್ ಹೋಗಿ ಇಒ ಕೋರ್ಟ್ ಅಲ್ಲಿ ಒಂದು ಫೈಲ್ ಮಾಡ್ತೀನಿ, ಒಂದು ಕೇಸ್ ಫೈಲ್ ಮಾಡ್ತೀನಿ. ನಮ್ಮ ಜಾಗವನ್ನ ಅಕ್ರಮವಾಗಿ ಮನೆ ಕಟ್ಕೊಂಡು ಇದು ಮಾಡಿದರೆ ಅವ್ರ ಖಾತೆನ ವಜಾ ಮಾಡ್ಕೊಡಿ ಅಂತ ಹೇಳಿ ಸಾಮಾನ್ಯ ಇಒ ಸಾಹೇಬರಿಗೆ ನಾನು ಮನವಿ ಸಲ್ಲಿಸ್ತೀನಿ. ಅದೇ ತರ ಅವ್ರನ್ನು ಒಂದು ಅರ್ಜಿ ಕೊಟ್ಟು ಅವರಿಗೆ ಪ್ರತಿಯೊಬ್ಬರಿಗೂ ಯಾರ್ಯಾರು ನಿಮ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಏನಿದೆ ಅಂತ ತರಿಸ್ಕೊಡಿ, ನಿಮ್ಮ ಹತ್ರ ಏನಿದೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂದಾಗ ಅವ್ರು ಯಾವುದೇ ತರದ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿಲ್ಲ. ನೀವು ಬೇಕಾದ್ರೆ ಇಒ ಅವ್ರನ್ನೇ ಕೇಳ್ಕೊಬಹುದು. ಸುಮಾರು ಸತತ ಒಂದು 2 ತಿಂಗಳು ಕೋರ್ಟ್ ನಡೆಯುತ್ತೆ ಸರ್. ಒಂದು 4-5 ಹಿಯರಿಂಗ್ ಆಗುತ್ತೆ. ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಏನಿತ್ತು ಡಾಕ್ಯುಮೆಂಟ್ಸ್ ತಗೊಂಡು ಮಾನ್ಯ ಸಾಹೇಬರಿಗೆ ನಾನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡದಂತ ಟೈಮಲ್ಲಿ ಆ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಅಂದ್ರೆ ಇದು ಅಕ್ರಮ ನಡೆದಿರೋದು ಸಾಬೀತಾಗುತ್ತೆ. ಸಾಬೀತಾದಾಗ ಅವ್ರು ಏನ್ ಮಾಡ್ತಾರೆ ಇಒ ಸಾಹೇಬರು, ಇದನ್ನ ನೀವು ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ಕೊಳ್ಳಿ, ಖಾತೆ ಏನಾಗಿದೆ ಅದನ್ನ ವಜಾ ಮಾಡಿ, ಖಾತೆ ವಜಾ ಮಾಡಿ ಅಂತ ಒಂದು ಆದೇಶನೂ ಕೊಡ್ತಾರೆ. ಆದೇಶದ ಪ್ರತಿ ಇಟ್ಕೊಂಡು ನಾನು ಇದೇ ಪಿಡಿಒ ಸಾಹೇಬ್ರಿಗೆ ಬಂದು ನಾನು ಏನ್ ಮಾಡ್ತೀನಿ, ಸರ್ ಇದು ಖಾತೆ ವಜಾ ಮಾಡೋದಕ್ಕೆ ಕೋರ್ಟ್ ಇಂದ ಆದೇಶ ಆಗಿದೆ, ನೀವು ವಜಾ ಮಾಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಆ ಅನುಸಾರದ ಮೇಲೆ ಖಾತೆನೂ ವಜಾ ಆಗುತ್ತೆ. ಖಾತೆ ವಜಾ ಆದ್ಮೇಲೆ ನಾನು ಅದನ್ನ ತಗೊಂಡೋಗಿ ಕೋರ್ಟ್ ಹೋಗಿ ನಾನು ಡೆಮಾಲಿಷ್ಗೆ ಕೋರ್ಟ್ ಅಲ್ಲಿ ಹಾಕೊಂಡಿದ್ದೀನಿ ಸರ್. ಆಲ್ರೆಡಿ ಇದು ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಅವ್ರೇನೋ ಹೇಳಿದ್ರಲ್ಲ ನೆನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ, ಯಾವ್ದೋ ಖಾತೆನ ಇಲ್ಲಿ ನನ್ನ ಅವಧಿಯಲ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದು ತಾತ್ರಾಯನ್ ಕಾಲದ ಏನಲ್ಲ ಸರ್, 2017 ಆಗಿರೋದು. ತಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಆ ಕಾಪಿನ ನಾನು ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ. ನ್ಯಾಯ ನೀತಿ ಎಲ್ಲಿದೆ, ಇನ್ನು ಈ ಪಂಚಾಯತಿ ಒಳಗಡೆ ಕೊನೆ ಅವಧಿಯಲ್ಲಿ ಏನೇನು ಅಕ್ರಮ ಮಾಡಿದ್ದಾರೆ ಅಂತ ಇದೊಂದು ಸಾಕ್ಷಿ ಅಷ್ಟೇ. ನನ್ಗೆ ಈಗ ನನ್ನಂತ ಎಷ್ಟೋ ಜನ ಇದ್ದಾರೆ ಈ ಗ್ರಾಮದಲ್ಲಿ, ನಮ್ಗೆ ಯಾವಾಗ ನಮ್ಮ ಹೊಟ್ಟೆ ಹೊಡಿತು ಚುರುಕು ಅವಾಗ ನಾವ್ ಎಚ್ಚೆತ್ಕೊಂಡು. ಇದೇ ತರ ಇಲ್ಲಿ 100 ಜನ ಇದ್ದಾರೆ ಸರ್, ಯಾರು ಮುಂಬರ್ತಾ ಇಲ್ಲ ಬೈಕೆ. ನಾವು ನೇರವಾಗಿ ದಿಟ್ಟವಾಗಿ ಬಂದು ನಾವು ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡಿ ನಮ್ಮ ಆಸ್ತಿನ ನಾವು ತಗೊಂತಾ ಇದೀವಿ. ಅದು ಕೋರ್ಟ್ ಮುಖಾಂತರನೇ ತಗೊಂತಾ ಇದೀವಿ. ಎಲ್ಲ ಪೂಜೆ ಕುಂತಿದ್ರು, ಅಲ್ಲಿ ಸಾಮಾನು ಕೊಟ್ಬಿಟ್ಟು ಬರ್ಬೇಕಾದ್ರೆ ಗೇಟ್ ಹಾಕಿದ್ರು. ಅಲ್ಲಿಂದ ಬರಕ್ 5 ನಿಮಿಷ ಅಷ್ಟೇ ಲೇಟ್ ಆಗಿತ್ತು. ನಾವು 5 ನಿಮಿಷ ಗೇಟ್ ಹಾಕಿದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ. 5 ನಿಮಿಷ ಅಷ್ಟೇ. ಅವನು ಆತ ಒಬ್ಬನೇ ಬಂದಿದ್ದ, ಯಾವ ಮೆಂಬರ್ಗಳು ಬಂದಿರಲಿಲ್ಲ. ಅವ್ನು ಒಬ್ಬನೇ ಬಂದು ನಾನು ಇಷ್ಟೊತ್ತಿಗೆ ಕಾಯೋದು, ಇಷ್ಟೊತ್ತಕ ಬರೋದು, ನೀವು ಎಷ್ಟು 10 ನಿಮಿಷ ಲೇಟ್ ಆಗಿ ಬಂದಿದ್ರು ಅಂದಿದ್ದು ನಿಜ. ಶಿವಣ್ಣರೇ ಸ್ವಾಮಿ, ನಾವು 30 ತರಕ್ಕೆ ಹೋಗಿದ್ದು, ಇವತ್ತು ಲಾಸ್ಟ್ ಡೇಟ್ ಹೋಗ್ತಾ ಇದೀವಿ, ಹೋಗಿದ್ ನಿಜ ಅಂತ ಅಂದ್ಬಿಟ್ಟು ಸಾರಿ ತಪ್ಪಾಯ್ತು ಅಂತ ಹೇಳಿದೀವಿ. ನಿಲ್ಸಿದ್ರೆ ನಾನೇನು ಹೂವಿನ ಮಾರ್ಕೆಟ್ ಇಟ್ಕೊಂಡಿಲ್ಲ, ಹೌದು ಸರ್. ನಾನು ಮೇಲಧಿಕಾರಿ ಮೇಲೆ ಪ್ರಮುಖವಾಗಿ ಆರೋಪ ಮಾಡೋದೇನಂತಂದ್ರೆ 1 ಗಂಟೆಗೆ ಬರ್ತಾರೆ, 7 ಗಂಟೆವರೆಗೂ ಬೇಕಾದ ಕೆಲಸ ಮಾಡ್ತಾರೆ, 12 ಗಂಟೆ ಮೇಲೆ ಪಿಡಿಒ ಬರ್ತಾರೆ ಅಂತ ಹೇಳಿದ್ದಾರೆ. ಆಂದಿವೆ ಬರುವಾಗ ಫೀಲ್ಡ್ ವಿಸಿಟ್ ಯಾವ್ದೋ ಸಮಸ್ಯೆ ಆಗಿದೆ, ರೋಡ್ ಒತ್ತುವರಿ, ನೀರಿನ ಸಮಸ್ಯೆ ಇದ್ದಾಗ ಹಂಗೆ ಬರುವಾಗ ನೋಡ್ಕೊಂಡ್ ಬರ್ತಾರೆ. ಸರಿ, 7 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಈಗ ಅಧಿಕಾರಿಗಳು ಮತ್ತೆ ಸದಸ್ಯರು ಮತ್ತೆ ಅಧ್ಯಕ್ಷರು ಇವರ ನಡುವೆ ಕಿತ್ತಾಟಕ್ಕೆ ಇಲ್ಲಿನ ಗ್ರಾಮ ಪಂಚಾಯತಿ ಏನು ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ ಅಂತ ಅಭಿವೃದ್ಧಿ ಎಲ್ಲಾಗುತ್ತೆ ಸರ್. ಹಿಂದೆ ಇದ್ದಂತ ನಮ್ಮ ಗೌರಿಶಂಕರ್ ಸಾಹೇಬರು ಸುಮಾರು 8 ಕೋಟಿ ಅನುದಾನನ ನಮ್ಮ ನೆಗೇರೆ ಪಂಚಾಯತಿಗೆ ತಂದ್ಕೊಟ್ಟಿದ್ರು, 8 ಕೋಟಿ ತಂದ್ಕೊಟ್ಟಿದ್ರು. ನಾವು ಒಬ್ಬರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ಬೇಕು ಅಂದ್ರೆ ಈಗ ನೋಡಿ 15 ಫೈನಾನ್ಸ್ ದುಡ್ಡು ಅಲ್ಲೇ ಬಿದ್ದಿದೆ. ಇವ್ರು ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಬರ್ಬೇಕಾದ್ರೆ ಮೀಟಿಂಗಿಗೆ. ಆಮೇಲೆ ಶಾರ್ಟೇಜ್ ಐತಪ್ಪ ನಮ್ಗೆ ವರ್ಗ 2 ನಲ್ಲಿ ಸಾರ್ವಜನಿಕರು ಖಾತೆ ಕಂದಾಯದಲ್ಲಿ 45 ಲಕ್ಷದ ಮೇಲೆ ಐತಲ್ಲ, ಅದ್ರಲ್ಲಿ ನಮ್ಗೆ ಇಷ್ಟಿಷ್ಟು ಹಾಕೊಡಿ. ಹೋಸತಿ ಹಾಕೊಟ್ಟಿದ್ದೆ 1 ಲಕ್ಷನ ಅಭಿವೃದ್ಧಿ ವರ್ಗ 2 ನಲ್ಲಿ ಹಾಕೊಟ್ಟಿದ್ದೆ, ಈಗಲೂ ಹಾಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಅಭಿವೃದ್ಧಿ ಮಾಡ್ಕೊಂಬೋದಲ್ಲ. ಹೆಚ್ಚಿನದಾಗಿ ಮಾನ್ಯ ನಮ್ಮ ಸುರೇಶ್ ಗೌಡ್ರು ಇದ್ದಾರೆ, ಇದು MLA ಅವರು, ಶಾಸಕರು, ಅವ್ರೇನೋ ಕೊಟ್ರೆ ಏನೋ ಮಾಡ್ಬೋದು.
ಅವರೇನೋ ಅಲ್ಲ, ಈಗ ಕೊಟ್ಟಿದ್ರೆ ಇನ್ನೊಬ್ರು ಗಂಟೆಗೆ ಒಂದು ಬಾರಿ ಕೊಟ್ಟು ಹಾಕಿ. ಕೈವಾಡ ಇದೆ. ಆ ವಿಷಯದಲ್ಲಿ ಆಮೇಲೆ ಅವ್ರು ಬೇರೆ ಕಮಿಟ್ಮೆಂಟ್ ಮಾಡಿರ್ಬೋದು, ಇಲ್ಲೆಲ್ಲ ಕಳಿಸಿ ಇಲ್ಲ ಇನ್ನೊಬ್ರಿಗೆ ಇವ್ರು ಲಾಗಿನ್ ಏನೋ ಕೊಡಿ, ಅದಕ್ಕೆ ಸುರೇಶ್ ಗೌಡ್ರು ಬಂದಾಗಿಂದ ಯಾವ ಹೊಸ ಕೆಲಸ ಆಗಿಲ್ಲ. ಯಾರ ಪ್ರಭಾವ ಒಂದೇ ಒಂದು ಬುದ್ಧಿ ಮಣ್ಣು ತಂದಿಲ್ಲ ಆಗಿಲ್ಲ ಸರ್. ಸುರೇಶ್ ಗೌಡ್ರು ಬಂದಾಗಿಂದ. ಬಂದಿಲ್ಲ ಸರ್. 12 ವರ್ಷದಿಂದಲೂ 12 ವರ್ಷದಲ್ಲಿ ಆ ಒಂದು 20 ಲಕ್ಷದ ಏನೋ ಹಾಕಿದ್ರು ಈ ಕಡೆಗೆ ಅಷ್ಟೇನೆ. ಅದು ಬಿಟ್ರೆ ಏನು ಮೂಲ ಉದ್ದೇಶ ಇಲ್ಲಿ ಭ್ರಷ್ಟಾಚಾರ ಮತ್ತು ಅಕ್ರಮ ತಡೆದವ್ರೆ. ಈ ಹಿಂದೆ ಸಭೆಯಲ್ಲಿ ಬಿಡಿಯೋರು ಕೂಡ ಗೃಹ ಬೈತಾರೆ, ಕೆಲಸ ಕೆಲಸ ಮಾಡಿಲ್ಲ ಅಂತ ಹೇಳಿ. ಒಂದು ವೈದ್ಯರಲ್ಲಿ ಮಾತ್ರ 12 ಸುರೇಶ್ ಗೌಡ್ರು ಕೂಡ ಹಾಕೊಡ್ತಾರೆ, ಹೇಳ್ಕೊಡ್ತಾರೆ ಇವತ್ತು. ಹೌದು, ಹೇಳ್ಕೊಡ್ತಾರೆ. ಸುರೇಶ್ ಗೌಡ್ರು ಹೇಳ್ಕೊಡ್ತಾರೆ. ಶಾಸಕರು ದಯಮಾಡಿ ರಾತ್ರಿ 12 ಗಂಟೆ ಆದ್ರೂ ಪಿಡಿಒ ಸಾಹೇಬರು ಕಸ ಹಾಕೋರಿಗೆ ಕಾಯ್ತಾ ಇರ್ತಾರೆ. ಬೆಳಿಗ್ಗೆ 5 ಗಂಟೆ ಶಾಸಕರು ಬಂದಿದ್ದಾರೆ. ದಯಮಾಡಿ ಅಭಿವೃದ್ಧಿ ವಿಷಯದ ಬಗ್ಗೆ ಅವರು ಗಮನ ಕೊಡಬೇಕೆ ಹೊರತು ಪಂಚಾಯತಿಗಳಲ್ಲಿ ಬಂದು ಈ ರೀತಿ ರಾಜಕಾರಣ ಮಾಡೋದನ್ನ ದಯಮಾಡಿ ಶಾಸಕರು ಅದನ್ನು ನಿಲ್ಲಿಸಬೇಕು. ಹಿಂದೆ ಇದ್ದಂತ ಗೌರಿಶಂಕರ್ ಇದ್ದಂತ ಕಾಲದಲ್ಲಿ ಸರ್ಕಾರ ಇದ್ದಲೇ ಇದ್ರು ಸುಮಾರು 8 ಕೋಟಿ ಅನುದಾನವನ್ನು ತಂದು ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸಿದ್ದಾರೆ. ಪ್ರತಿಯೊಂದು ಒಂದೇ ವಾರ್ಡಿನ ಕೆಲಸವನ್ನು ಅವರು ಮಾಡಿಲ್ಲ. ಎಲ್ಲರೂ ಒಂದೇ ಸಮಾನತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಏರಿಯಾದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕೆಲಸವನ್ನು ಮಾಡಿದ್ದಾರೆ. ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರು, ಹಾಲಿ ಶಾಸಕರು, ನಮ್ಮ SIT ಕಾಲೇಜ್ಗೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ಶಾಸಕರು ಅವರು ಅವಧಿಯಲ್ಲೇ ಅನುಮೋದನೆ ಆಗಿರ್ತಕ್ಕಂಥದ್ದು ಆ ಜಾಗದಲ್ಲಿ ಹೋಗಿ ಸಾರ್ವಜನಿಕರಿಗೆ ನಾನಿದ್ದೀನಿ ಮನೆ ಕಟ್ಟಿ ಅಂತ ಹೇಳಿ ಗೊಂದಲ ಸೃಷ್ಟಿಸುವುದು. ಮತ್ತೆ ಹಿಂದೆ ಇದ್ದಂತಹ ಅಧ್ಯಕ್ಷರುಗಳು ನಮ್ಮ ಗ್ರಾಮದ ವಾಸಿಯಾಗಿರಲ್ಲ, ಬೇರೆ ಹಳ್ಳಿಯಿಂದ ಬಂದು ಇಲ್ಲಿ ಇರ್ತಕ್ಕಂಥವ್ರಿಗೆ ಜಾಗವನ್ನ ಅವ್ರಿಗೆ ಅವ್ರ ಹೆಸರಿಗೆ ಖಾತೆ ಒಟ್ಟಾರೆ ಭರವಸೆ ಕಿತ್ತಾಟಕ್ಕೆ ಖಂಡಿತ ನಾನು ಹೇಳ್ತಾ ಇದ್ದೀನಿ. 96 ಸುಳ್ಳಿದ್ದಾರೆ. ಕೆಲವು ಸತ್ಯ, ಯಾವ ಸತ್ಯ ಅಂದ್ರೆ 20 ಲಕ್ಷ ಲಕ್ಷ ಖರ್ಚು ಮಾಡಿದ್ರು. ಯಾಕೆಂದ್ರೆ ಇವರು 6 ತಿಂಗಳಿಂದ ನಾನು ಮೀಟಿಂಗ್ ಬಂದಿಲ್ಲ, ನಮ್ಮ ಮೀಟಿಂಗಲ್ಲಿ ಇಕ್ಕಿ ನಮಗೆ ಏನು ಹೇಳ್ದಲ್ಲೇ ಖರ್ಚು ಮಾಡೋದಂದ್ರೆ ಬೇರೆ ಬಂದು ತುಮಕೂರಿನ ಅರ್ಧ ಭಾಗದಷ್ಟು ಬೆಳೆದಿದೆ. ಡೈಲಿ ರಸ್ತೆಗಳು ಅದು ಇದು ಚರಂಡಿಗಳು ಆಗ್ತಾ ಇರ್ತವೆ. ಅವ್ರಿಗೆ ಕುಡಿಯೋ ನೀರಿನ ಸೌಲಭ್ಯ ಕಲ್ಪಿಸ್ಬೇಕಾಗಿ ನಮ್ಮ ಧರ್ಮ. ನಾವಿಲ್ಲಿ ಕುಂತ್ಕೊಂಡಿರ್ತೀವಿ, ಏನಾದ್ರು ಆಗಲಿ ಡ್ಯಾಮೇಜ್ ಆಯಿತು ಅಂದರೆ ಪೂರ್ತಿ ಹೋಗಲ್ಲ. 20-25 ಮೋಟಾರ್ ಪಂಪ್ ಇದ್ದಾವೆ. ಆಮೇಲೆ 8,500 ಕರೆಂಟು ಲೈಟ್ ಕಂಬಗಳು ಸ್ವಿಚ್ ಇದ್ದಾವೆ, ಸ್ವಿಚ್ ಪೀಸ್ಗಳು ಅಂದರೆ ಎಲ್ಲ ಲೈಟ್ ಇದಾವೆ. ಅವಕ್ಕೆಲ್ಲ ಡೈಲಿ ನಾವು ವರ್ಕ್ ಮಾಡಲೇಬೇಕಾಗುತ್ತೆ. ಡೈಲಿ ಯಾವ್ದಾರ ಒಂದು ಮೋಟ್ರ್ ಆಗಲಿ ಮತ್ತು ಒಂದು ಪಂಪ್ ಆಗಲಿ 20 ವರ್ಷದ ಹಿಂದೆ ಅಳವಡಿಸಿರೋದು ಪಂಪು ಮೋಟ್ರು ಪೈಪ್ಗಳು ನೆಲದಲ್ಲಿ ಅಳವಡಿಸಿರೋವು ಅವೆಲ್ಲ ಹೋಗ್ತಾ ಇರ್ತವೆ. ಕೆಲವು ಇಸಿಕೊಂಡಿರ್ತವೆ, ಕಳಪೆ ಆಗಿರ್ತವೆ. ಅವೆಲ್ಲ ಅವ್ರ ಗಮನಕ್ಕೆ ಬಂದಿದ್ರು ಅವರೇ ಹೇಳಿ ಹಾಕ್ಸಿದ್ರು ಹೇಳಿರ್ತಾರೆ. ಅವು ಕೆಲವನ್ನ ಖರ್ಚು ಮಾಡಿದ್ದೀವಿ ನಾವು, ಇಲ್ಲ ಅಂತಲ್ಲ. 8 ಲಕ್ಷ ಚಿಲ್ಲರೆ ಖರ್ಚು ಮಾಡಿದ್ದೀವಿ. ಹಾಗೇನೇ ವರ್ಗ 2ನಲ್ಲಿ ನಮ್ಮ ಸಾರ್ವಜನಿಕರಿಂದ ಕಂದಾಯ PDO ಬಂದಾಗ ₹1 ಇರಲಿಲ್ಲ, 0 ಇತ್ತು. ಈಗ ಬಂದಾಗ ಕೆಲವೊಂದು ಸಂಪತ್ತನ್ನ ಕ್ರೋಢೀಕರಣ ಮಾಡಿ 45 ಲಕ್ಷ ರೂಪಾಯಿ ಇನ್ನು ವರ್ಗ 2ನಲ್ಲಿ ಉಳಿದಿದೆ. ಹಾಗೇನೇ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ ಏನಿದೆ ಒಂದು 45 ಲಕ್ಷ ರೂಪಾಯಿ ಕಾರ್ಯಗಳಿಗೆ ವಿನಿಯೋಗ ಮಾಡಿ ಪಂಚಾಯತಿಗೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಏನು ಬಿಡುಗಡೆ ಮಾಡಿದ್ದಾರೆ 15 ಫೈನಾನ್ಸಲ್ಲಿ, ಅದನ್ನ ಇನ್ನವರೆಗೂ ಕಾಮಗಾರಿಗಳು ನಡೆದಿಲ್ಲ. ಕಾಮಗಾರಿಗಳು ನಡೆಯೋಕ್ಕೆ ಇವರು ಸರಿಯಾದಂಥ ಕೆಲಸ ಕಾಮಗಾರಿಗಳನ್ನ ಕೊಟ್ಟಿಲ್ಲ, ಇವರು ಪಟ್ಟಿಗಳನ್ನ ಕೊಟ್ಟಿಲ್ಲ. ಇಂತಿಂತಕ್ಕೆ ಇಷ್ಟಿಷ್ಟೇ ಖರ್ಚಾಗಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಸ್ ಮುಖ್ಯನ ಇವ್ರು ಕೊಡಬೇಕಾಗುತ್ತೆ. ಇವ್ರು ಕೊಟ್ಟಿರಲ್ಲ. ಸೊ ನಿಮ್ಮ ಕಾಮಗಾರಿದು ಪಟ್ಟಿ ಸರಿ ಇಲ್ಲ, ಸರಿಯಾಗಿ ಇನ್ನು ಅನುಮೋದನೆ ಮಾಡಿ ಕಳಿಸಿ ಅಂತ ತಿರ್ಗಾ ನಮ್ಗೆ ವಾಪಸ್ ಕಳಿಸಿದ್ದಾರೆ. ಮತ್ತೊಂದು ಸತಿ ಇವ್ರಿಗೆ ನಾವು 6 ತಿಂಗಳಲ್ಲಿ 3 ಸತಿ ಮೀಟಿಂಗ್ ಕರೆದಿದ್ದೀವಿ. 3 ಸತಿನೂ ಇದನ್ನ ನೋಟಿಸ್ ಕೊಟ್ಟೆ ಕರೆದಿದ್ದೀವಿ. ಆಮೇಲೆ ನಾನು ಅವ್ರಿಗೆ ಪ್ರತಿಯೊಬ್ಬರು ಸದಸ್ಯರಿಗೂ ಮುಖ್ಯನ ಫೋನ್ ಮಾಡಿ ಇನ್ಕ್ಲೂಡಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿ, ನೋಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಏನು ತೊಂದರೆ ಆಗ್ತಾ ಇದೆ? ಕೆಲವು ಹೊಸ ಲೇಔಟ್ಗಳು ಅವ್ರೇನು ಹೇಳಿದ್ರು, ಲೇಔಟ್ಗಳು ಎಲ್ಲ ಅಕ್ರಮ ಮಾಡಿದ್ದಾರೆ ಲೇಔಟ್ ಅಂತಂದ್ರಲ್ಲ. ಯಾರೋ ಒಬ್ರು ಮಾಧ್ಯಮ ನಮ್ಮ ಸದಸ್ಯರು ಹೇಳಿದ್ರು, ಸ್ನೇಹಿತರು ಹೇಳಿದ್ರು, ರಾಜೇಶ್ವರಿ ಬಿನ್ ಬಸವರಾಜು ಅಂತ ಅಂದ್ಬಿಟ್ಟು, ಇದು ಕಾವೇರಿ ಇರೋದು ಬೇಕ್ರಿದು ಇಲಿಗಲ್ ಆಗಿ ಮಾಡಿದ್ದಾರೆ, ಇಲಿಗಲ್ ಆಗಿ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಬಂದು ಇಲ್ಲೇ ಅಲ್ಲಿ ಕುಂತಿದ್ದಾರೆ, ಅವರೇ ಕಾವೇರಿ ಬೇಕ್ರಿ ಓನರು. ಅವರು ಸುಮಾರು ಎಷ್ಟು ಲಕ್ಷ ಕಟ್ಟಿದ್ರೆ ಸರ್ ನೀವು ಅದಕ್ಕೆ? ಒಂದು ವರ್ಷದ ಮೇಲೆ ಆಗಿದೆ. ಟ್ಯಾಕ್ಸು ಖಾತೆ ಎಲ್ಲ ಕನ್ವರ್ಷನ್ ಯಾವಾಗ ಆಯ್ತು ಅವಾಗಿಂದಲೂ ಅವಾಗಿಂದಲೂ 8 ಲಕ್ಷ ರೂಪಾಯಿನ ಏನಿದೆ ಪ್ರೊಸೀಜರ್ ಪ್ರಕಾರ ಅದನ್ನು ಮೀಟಿಂಗ್ ಅಲ್ಲಿ ಇಕ್ಕಿ ಅದು ಪಾಸ್ ಮಾಡಿದ್ವಿ. ಇಲ್ಲಿಗಲ್ ಏನ್ ಮಾಡಿಲ್ಲ, ನೋಡ್ಕೊಬಹುದು ಮಾಧ್ಯಮದವರು. ಬಸವರಾಜು ರಾಜೇಶ್ವರಿ ಅಂತ ಅಂದ್ಬಿಟ್ಟು ಮೀಟಿಂಗ್ ಅಲ್ಲಿ ಇಟ್ಟಿದ್ದೀವಿ. ಸೊ ಇದೊಂದು ಅವರಿಗೆ ಕ್ಲಾರಿಫಿಕೇಶನ್ ಆಯ್ತು ಅನ್ಸುತ್ತೆ. ಪಂಚಾಯತಿಯಲ್ಲಿ ಕೆರೆದೈತೆ, ಮತ್ತೆ ಆಮೇಲೆ 15 ಫೈನಾನ್ಸ್ ಇದೆ, ಮತ್ತೆ ಆಮೇಲೆ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅರ್ಜಿಗಳು ಕೆಲವು ಹಂಗೆ ಪೆಂಡಿಂಗ್ ಉಳಿದಿದ್ದಾವೆ.
ಕೆಲವು ಸೈಟ್ಗಳು ಏನು ಹೇಳಿದ್ದಾರೆ ಅವ್ರ ಸೈಟು ಇನ್ನೊಂದು ಯಾವುದೋ ಅಕ್ರಮವಾಗಿ ಮಾಡಿದ್ದಾರೆ ಸೈಟು ಅಂತ ಅಂದ್ರಲ್ಲ, ಆ ಸೈಟಿಂದು ಲೇಔಟು ನೋಡಿ ಅದರದ್ದು ಇದೆ 24 ಇದೆ, 71/2 ಹೇಳಿದ್ರಲ್ಲ 72 ಸರ್ವೆ ನಂಬರ್ 72 ಅದ್ರದ್ದು ಇದೆ. ಅದು ಪಂಚಾಯತಿ ಮೀಟಿಂಗ್ ಅಲ್ಲೇ ಪಾಸ್ ಆಗಿರೋದು. ಆಮೇಲೆ ದುಡ್ಡು ಖರ್ಚು ಮಾಡಕ್ಕೆ 8 ಲಕ್ಷ ಏನು ಖರ್ಚು ಮಾಡಿದೀವೋ ಹಿಂದೆ ಇದ್ದಂತಹ ಸದಸ್ಯರು ಮಾನ್ಯ ಸುಷ್ಮಾ ಅವರಿದ್ರು, ಅವ್ರು ಹೋಗೋ ಫೀಲ್ಡಲ್ಲಿ ಖರ್ಚು ಮಾಡಿದ್ರು. ಈ JCBಗೆ, ಆಮೇಲೆ ಕುಡಿಯೋ ನೀರಿಗೆ, ಆಮೇಲೆ ಈ ಮೋಟ್ರ್ ಎತ್ತರಿಗೆ, ಆಮೇಲೆ ಕರೆಂಟ್ಗಳು ಲೈಟ್ ಬಿಲ್ ಎಲ್ಲ ತರಿಸಿದ್ರು. ಅವರೇ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡಿತ್ತು. ಆ ಸಾಲಗಳು ತೀರಿಸ್ಕೊಂಡು ಇನ್ನು ನನ್ನ ಪಂಚಾಯತಿಯಲ್ಲಿ ಅಷ್ಟು ದುಡ್ಡು ಉಳಿಸಿದ್ದೀವಿ. ಈಗ ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥದ್ದು ಬಿ ಖಾತೆ ಏನೋ ಓಪನ್ ಆಗಲ್ಲ ಅಂತ ಹೇಳಿ 6 ತಿಂಗಳಿಂದ ಸ್ವಲ್ಪ ಗೊಂದಲ ಇದೆ, ಮಾಡೋಕ್ಕಾಗಿಲ್ಲ. ನನ್ನ ಪಂಚಾಯತಿಯಲ್ಲಿ PDO ಒಬ್ಬರೇ ಇದ್ದಾರೆ, ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ. ಸೆಕ್ರೆಟರಿಗಳು ಯಾರು ಇಲ್ಲಿ ಬಂದರೆ ಜಾಸ್ತಿ ದಿನ ಇರೋಕ್ಕೆ ಬಿಡ್ತಾ ಇಲ್ಲ. ಏನು ನಾನಾ ಕಾರಣ ಹೇಳಿ ಪ್ರೆಸರ್ ಹೇಳೋದು, ಮತ್ತೊಂದು ಹೇಳೋದು, ಅವರಿಗೆ ಟಾರ್ಚರ್ ಕೊಡೋದು, ಮತ್ತೊಂದು ದೌರ್ಜನ್ಯ. ನೀವು CC ಕ್ಯಾಮ್ರಲ್ಲಿ ಚೆಕ್ ಮಾಡ್ಬೋದು, ಯಾರು ಬರ್ತಾರೆ ಡೈಲಿ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೇ ಇರ್ತದೆ. ಏನು ಮಾಧ್ಯಮದಲ್ಲಿ ಕೆಲವರು ಬಂದಿದ್ರು ನಿಮಗೆ, ಅದರಲ್ಲಿ ದಳ್ಳಾಳಿಗಳೇ ಜಾಸ್ತಿ ಇದ್ದಾರೆ. ದಳ್ಳಾಳಿಗಳು ಅವರು ವಿಶೇಷ ತಗೊಂಬರ್ತಾರೆ, ಅಧ್ಯಕ್ಷರಿಗೆ PDO ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಲೆಕ್ಷನ್ ಮಾಡ್ಕೊಂಬಂದಿರ್ತಾರೆ. ದಿನದೊಳಗೆ ಮಾಡಿಸ್ಕೊಂಬರ್ತೀನಿ ಅಂತ ಅವ್ರಿಗೆ ಆಗಿರಲ್ಲ. ಕೂತ್ಕೊಂಡು ಕೆಲಸ ಮಾಡೋ PDO, ಇವ್ರಿಗೆ ಲಾಡ್ಜಲ್ಲಿ ಖಾತೆ ತೆಗಿಯೋ PDO ಬೇಕು. ಒಕ್ಕೋಡಿ ರೋಡ್ ಸೈಬರ್ ಸೆಂಟ್ರಲ್ಲಿ ಪ್ರಿಂಟ್ ಬರೋ ಅಂತ PDO ಬೇಕು. PDO ಬೇಡ, ಹಾರ್ಡ್ ವರ್ಕರ್ ಬೇಡ, ಭ್ರಷ್ಟಾಚಾರ ಇದೆ. ಅವ್ರಿಗೇನು PDO ಇಂಥ PDO ಬೇಡ. ಅವ್ರು ಹೇಳಿದಷ್ಟು ಯಾವ್ದಾನ ಒಂದು ಡಾಕ್ಯುಮೆಂಟ್ ಇದ್ದರೆ ಡಾಕ್ಯುಮೆಂಟ್ ಮಾಡ್ಕೊಳ್ಬೇಕು. ಆಮೇಲೆ ಅವ್ರು ಹೇಳಿದಷ್ಟು ಕಾಸು ಕೊಡ್ಬೇಕು, ಮಾಡಿ ಅವ್ರು ಹೇಳಿದವ್ರಿಗೆ ಲಾಗಿನ್ ಕೊಡ್ಬೇಕು.